ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ತೀವ್ರಗೊಂಡ ನಂತರ ಅಸಲಿ ಸೂತ್ರಧಾರರು ಹತಾಶೆಗೆ ಒಳಗಾದ್ರ ಎನ್ನುವಂತಹ ಒಂದಿಷ್ಟು ಅನುಮಾನ ಎಲ್ಲರಲ್ಲೂ ಕೂಡ ಮೂಡ್ತಾ ಇರತಕ್ಕಂಥದ್ದು ಸಹಜವಾಗಿ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಉಡುಪಿಯ ಶ್ರೀಕೃಷ್ಣ ಮಠದ ಪರ್ಯಾಯ ಶಿರೂರು ಮಠದ ಸ್ವಾಮಿಗಳು ಒಂದು ಹೇಳಿಕೆಯನ್ನು ಪೋಸ್ಟರಲ್ಲಿ ಬರೆದುಕೊಂಡಿದ್ದಾರೆ. ಅದು ಏನಂತ ಬರೆದುಕೊಂಡಿದ್ದಾರೆ ಅಂತಂದರೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕಾಗಿ 200 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ಇದಕ್ಕಾಗಿ ಭಕ್ತರು ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತೇಳಿ ಬರೆದುಕೊಂಡಿದ್ದಾರೆ. ಮಹಾಸ್ವಾಮಿಗಳೇ, ತಮಗೆ ಗೊತ್ತಿರಲಿ, ಇದು ರಿಟ್ ಪಿಟಿಷನ್ನಲ್ಲಿ ಅರ್ಜಿ ಮಾತ್ರ ಸಲ್ಲಿಕೆಯಾಗಿದೆ. 200 ಕೋಟಿ ರೂಪಾಯಿ ತನಿಖೆ ಆಗಲಿ ಅಂತೇಳಿ ಮತ್ತು ಗಿರೀಶ್ ಮಟ್ಟಣ್ಣನವರು ಏನು ಹೋರಾಟಗಾರರು ಏನಿದ್ದಾರೆ ಅವರು ಬ್ರೈನ್ ಮ್ಯಾಪಿಂಗಿಗೆ ಒಳಗಾಗ್ತೀವಿ, ಅದು ನೀವು ಒಂದು ರೂಮಲ್ಲಿ ಮಾತ್ರ ಮಾಡಿ ಬರೀ ಬರವಣಿಗೆಯಲ್ಲಿ ಕೊಡೋದಲ್ಲ, ಲೈವಲ್ಲಿ ಇಡೀ ಪ್ರಪಂಚ ನೋಡಬೇಕು, ಪ್ರಪಂಚ ನೋಡುವ ಹಾಗೆ ನನ್ನನ್ನು ಬ್ರೈನ್ ಮ್ಯಾಪಿಂಗನ್ನು ಲೈವಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಇದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಇರುವಾಗ ಮತ್ತು SIT ತನಿಖೆ ನಡೆಯುವಾಗ ಈ ರೀತಿಯಾದಂತಹ ಮಾತುಗಳನ್ನು ಆಡುವುದು ಏನು ಅಂತಂದರೆ, SIT ತನಿಖೆ ಮಾಡಬಾರ್ದು ಅನ್ನುವಂಥದ್ದಕ್ಕೆ ಒಂದಿಷ್ಟು ಆಕ್ರೋಶ ಭಕ್ತಾದಿಗಳಿಗೆ, ಅಂದರೆ ಮುಗ್ಧ ಭಕ್ತಾದಿಗಳಿಗೆ ಆಕ್ರೋಶ ಹೊರ ಬರಲಿಕ್ಕೆ ತಾವು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು ನಾನು ಮಹಾಸ್ವಾಮೀಜಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಹಾಸ್ವಾಮಿಗಳೇ, ಹಿಂದೂ ಧರ್ಮದ ಷಡ್ಯಂತ್ರ 200 ಕೋಟಿ ರೂಪಾಯಿ ವ್ಯವಹಾರ ಅಂತ ಹೇಳಿದ್ರಲ್ವಾ, ಮೊದಲು ಚಿನ್ನಯ್ಯ 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ನ್ಯಾಯಾಲಯದಲ್ಲಿ ಬಂದು ಕೊಟ್ಟಿದ್ದ. ಆಗ ಜಡ್ಜ್ ಮತ್ತು ಸ್ಟೆನೋಗ್ರಾಫರ್ ಇಬ್ಬರೇ ಇದ್ದರು. ಯಾವ ಪೊಲೀಸರನ್ನು ಮತ್ತು ಯಾವ ವಕೀಲರನ್ನು ಕೂಡ ಒಳಗಡೆ ಬಿಟ್ಟಿರಲಿಲ್ಲ. ಆತ ಹೇಳಿದಂತೆಯೇ ಬಂಗ್ಲೆಗುಡ್ಡೆಯಲ್ಲಿ 7 ತಲೆಬುರುಡೆ ಸಿಕ್ಕಿದೆ ಮಹಾಸ್ವಾಮಿಗಳೇ. ಅದು ಹಿಂದೂಗಳದ್ದು, ಯಾವುದೋ ಪಾಕಿಸ್ತಾನದಿಂದ ಬಂದು ಅಲ್ಲಿ ಸತ್ತಿರೋದಲ್ಲ ಮಹಾಸ್ವಾಮಿಗಳೇ. 7 ತಲೆಬುರುಡುಗಳು ಸಿಕ್ಕಿದೆ, 1000ಕ್ಕೂ ಹೆಚ್ಚು ಮೂಳೆಗಳು ಸಿಕ್ಕಿವೆ, 1510 ಪ್ರಕರಣಗಳನ್ನು, ಅನುಮಾನಾಸ್ಪದ ಪ್ರಕರಣಗಳನ್ನು SIT ತನಿಖೆ ಮಾಡ್ತಾ ಇದೆ. ಅಲ್ಲದೆ 4 ಹಳೆಯ ಕೊಲೆಯ ಪ್ರಕರಣಗಳು, ಅಂದರೆ ತೀರಾ ಹಳೆಯ ಪ್ರಕರಣಗಳಲ್ಲ, ಹಳೆಯ ಕೊಲೆ ಪ್ರಕರಣಗಳು 4 ಪ್ರಕರಣಗಳು, ಅದರಲ್ಲಿ 30-35 ವರ್ಷದ ಒಬ್ಬ ವಯಸ್ಸಿನವರದ್ದು ಮತ್ತು ಪಕ್ಕದಲ್ಲಿಯೇ ಇದ್ದಂತಹ 10-12 ವರ್ಷದ ಬಾಲಕಿಯ ಶವ, ಅದನ್ನು ಕುರಿತು ಪ್ರಕರಣ ತನಿಖೆ ಮಾಡ್ತಾ ಇದೆ. ಇನ್ನೊಂದು 20 ವರ್ಷದ ಹರೆಯ ಹೆಣ್ಣು ಮಗಳ ಒಂದು ಲಾಡ್ಜ್ನಲ್ಲಿ, ಧರ್ಮಸ್ಥಳದ ಲಾಡ್ಜ್ನಲ್ಲಿ ಬಟ್ಟೆಗೆ ಅಂದರೆ ಬಾಯಿಗೆ ಬಟ್ಟೆಯನ್ನು ತುರುಕಿ ಆಕೆಯನ್ನು ಕತ್ತು ಹಿಸುಕಿ ಕೊಂದಿದ್ದಾರೆ ಅದನ್ನು ಕೂಡ ತನಿಖೆ ಮಾಡ್ತಾ ಇದೆ. ಅದರ ರಿಪೋರ್ಟು ಗ್ರಾಮ ಪಂಚಾಯಿತಿಯಲ್ಲಿ ಏನು ವೈದ್ಯಕೀಯ ರಿಪೋರ್ಟ್ ಏನಿದೆ ಅದು ಕೂಡ ಕಾಣೆಯಾಗಿದೆ. ಅದು ಯಾಕೆ ಕಾಣೆ ಆಯಿತು ಹಾಗಾದರೆ? ಅದಲ್ಲದೆ ಏನು ಸತ್ತ ಮೇಲೆ ಆ್ಯಸಿಡ್ ಹಾಕಿ ವಿಕಾರಗೊಳಿಸಿ ಆಕೆಯನ್ನು ಏನು ಕೊಲೆ ಮಾಡಿದ್ರಲ್ವಾ, ಅದರ ಪ್ರಕರಣವನ್ನು ಕೂಡ ತನಿಖೆ ಕೈಗೊಳ್ತಾ ಇದೆ. ಮರ್ಮಾಂಗಕ್ಕೆ ಚೂರಿ ಹಾಕಿ ವಿಷ ಕುಡಿಸಿದರೆ ಅಂತೇಳಿ ಮಾಡಿದ್ರಲ್ವಾ, ಆ ವಿಷ ಕುಡಿದಿದ್ದು ಈ ಗ್ರಾಮ ಪಂಚಾಯಿತಿಯಲ್ಲಿದೆ. ಬಟ್ ವೈದ್ಯಕೀಯದಲ್ಲಿ ಏನು ರಿಪೋರ್ಟ್ ಬಂದಿದೆ ಗೊತ್ತಾ ಮಹಾಸ್ವಾಮಿಗಳೇ? ಅವರು ವಿಷ ಕುಡಿದಿಲ್ಲ ಅಂತೇಳಿ ರಿಪೋರ್ಟ್ ಬಂದಿದೆ. ಅಲ್ಲಿ ಸತ್ತಿರ್ತಕ್ಕಂಥದ್ದು ಹಿಂದೂ ಭಕ್ತರು ಮಹಾಸ್ವಾಮಿಗಳೇ. ಹಿಂದೂಗಳ ಬಗ್ಗೆ ಹಿಂದೂಗಳು ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? SIT ತನಿಖೆ ಮಾಡ್ತಾ ಇದೆ, ಅಲ್ಲಿ ಏನು ಸಿಕ್ಕಿಲ್ಲ ಅಂತಂದರೆ ಓಕೆ, ಸಿಕ್ಕಿದೆ ಅಲ್ವ ಮಹಾಸ್ವಾಮಿಗಳೇ, 7 ತಲೆಬುರುಡುಗಳು ಸಿಕ್ಕಿದೆ. ಆಮೇಲೆ ಕಾಣೆಯಾದವರ ಸಂಖ್ಯೆ ಇದೆ. ಆ ಕಾಣೆಯಾದವರು ಎಲ್ಲೂ ಹೋದರು? ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅವರೆಲ್ಲರೂ ಕಾಣೆಯಾಗಿದ್ದಾರಲ್ವಾ? ಅವ್ರಿಗೆ ನ್ಯಾಯ ಬೇಡವ ಮಹಾಸ್ವಾಮಿಗಳೇ? ಹಿಂದೂಗಳ ಪ್ರಾಣಕ್ಕೆ ಅಥವಾ ಮಾನಕ್ಕೆ ಬೆಲೆ ಇಲ್ವ ಮಹಾಸ್ವಾಮಿಗಳೇ? ಹಿಂದೂಗಳ ಮಾನಕ್ಕೆ ಅಥವಾ ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಅಲ್ಲಿ ಸತ್ತಿರ್ತಕ್ಕಂಥದ್ದು ಹಿಂದೂಗಳು ಮಹಾಸ್ವಾಮಿಗಳೇ, ಎಲ್ಲೋ ಪಾಕಿಸ್ತಾನದಿಂದ ಬಂದಿದ್ದಲ್ಲ ಅಥವಾ ಎಲ್ಲೋ ಆಕಾಶದಿಂದ ಉದುರಿರ್ತಕ್ಕಂತಹ ಮೂಳೆಗಳಲ್ಲ ಮಹಾಸ್ವಾಮಿಗಳೇ. 17 ಅಸ್ಥಿ ಪಂಜರಗಳಿಗೆ DNA ಪರೀಕ್ಷೆ ನಡೀತಾ ಇದೆ ಮಹಾಸ್ವಾಮಿಗಳೇ. ಅವೆಲ್ಲ ಎಲ್ಲಿಂದ ಬಂದವು? ಹಳೆಯದಾಗಿ ಇನ್ನೂ ಹೇಳಬೇಕು ಅಂತಂದರೆ, ವೇದವಲ್ಲಿ ಸತ್ತಿದ್ದಾಳೆ, ಆಕೆಯನ್ನು ಸುಟ್ಟು, ಅಂದರೆ ಸಿಮೆಂಟು ಸುಡಬೇಕು, ಸಿಮೆಂಟು ಸುಟ್ಟು ಕರಕಲಾಗಿ ಹೊರಗೆ ಬರಬೇಕು, ಆ ರೀತಿಯಾಗಿ ಆಕೆಯನ್ನು ವೇದವಲಿಯನ್ನು ಸುಟ್ಟು ಆಕೆಯನ್ನು ಕೊಲ್ಲಲಾಯಿತು. ಅವರು ಯಾರು, ಆ ಆರೋಪಿ ಯಾರು ಅಂತೇಳಿ ರಿಪೋರ್ಟ್ ಆಗಿದೆ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಮಹಾಸ್ವಾಮಿ, ಅವ್ರು ಸಿಕ್ಕಿಲ್ಲ. ಪದ್ಮಲತಾ 56 ದಿವಸ ಆದ ನಂತರ ಶವ ಸಿಗುತ್ತೆ, ಆಕೆಯನ್ನು ರೇಪ್ ಮಾಡಿ ಕೊಲ್ಲಲಾಗಿರುತ್ತೆ.
ಆ ಹೆಣ್ಣು ಮಗಳ ರೇಪ್ ಮತ್ತು ಕೊಲೆಯನ್ನು ಯಾರು ಮಾಡಿದರು? ಅವರು ಇದುವರೆಗೂ ಕೂಡ ಸಿಕ್ಕಿಲ್ಲ. ಸಿ ರಿಪೋರ್ಟ್ ಆಗಿದೆ. ಆನೆ ಮಾವುತ ನಾರಾಯಣ ಮತ್ತು ಯಮುನಾ, ಅಣ್ಣ ಮತ್ತು ತಂಗಿ ಇಬ್ಬರನ್ನು ಕಲ್ಲಿನಿಂದ ಜಜ್ಜಿ ಸಾಯಿಸಲಾಗುತ್ತೆ. ಅವರನ್ನು ಯಾರು ಕೊಲೆ ಮಾಡಿದರು? ಅವರು ಕೂಡ ಆರೋಪಿಗಳು ಸಿಕ್ಕಿಲ್ಲ. ಸಿ ರಿಪೋರ್ಟ್ ಆಗಿದೆ. ಸೌಜನ್ಯ ಸತ್ಲು. ಆಕೆಯ ಮರ್ಮಾಂಗದಲ್ಲಿ ಅಂದರೆ ಗುಪ್ತಾಂಗದಲ್ಲಿ 6 ಇಂಚು ಮಣ್ಣು ತುರುಕಿ ರೇಪ್ ಮಾಡಿ 6 ಇಂಚು ಮಣ್ಣು ತುರುಕಿ ಆಕೆಯನ್ನು ಭೀಕರವಾಗಿ ಕೊಲೆ ಮಾಡಲಾಯಿತು. ಅವರ ಆರೋಪಿಗಳು ಯಾರು? ಇದುವರೆಗೂ ಕೂಡ ಸಿಕ್ಕಿಲ್ಲ. ಈ 50 ವರ್ಷದಿಂದ ಧರ್ಮಸ್ಥಳ ಎನ್ನುವಂತಹ ಗ್ರಾಮದಲ್ಲಿ, ಅದು ಸಣ್ಣ ಗ್ರಾಮವೋ ಅಥವಾ ದೊಡ್ಡ ಗ್ರಾಮವೋ ಅದು ಎರಡನೇ ವಿಚಾರ. ಧರ್ಮಸ್ಥಳ ಎನ್ನುವಂಥದ್ದು ಒಂದು ಗ್ರಾಮ. ಆ ಗ್ರಾಮದಲ್ಲಿ 50 ವರ್ಷದಿಂದ ಕೊಲೆ ಆದವರ ಆರೋಪಿಗಳು ಇದುವರೆಗೂ ಕೂಡ ಸಿಕ್ಕಿಲ್ಲ. ಸಿ ರಿಪೋರ್ಟ್ ಆಗಿವೆ. ಅವರು ಹಿಂದೂಗಳಲ್ವಾ ಸತ್ತಿರ್ತಕ್ಕಂಥದ್ದು? ಹಿಂದೂಗಳೇ. ವೇದವಲ್ಲಿ ಹಿಂದೂ, ಯಮುನಾ, ನಾರಾಯಣ, ಪದ್ಮಲತಾ, ಸೌಜನ್ಯ ಇವರೆಲ್ಲರೂ ಹಿಂದೂಗಳೇ. 74 ಅಸಹಜ ಸಾವುಗಳು ಏನು UDR ಕೇಸ್ ಅಷ್ಟು ಪ್ರತ್ಯೇಕ FIR ಹಾಕಬೇಕು ಅಂತೇಳಿ ಅದು ಹಿರಿಯ ವಕೀಲರಾಗಿರ್ತಕ್ಕಂತಹ ಬಾಲನ್ ಅವರು ಹೈಕೋರ್ಟಲ್ಲಿ ಅದನ್ನು ವಾದ ಮಾಡ್ತಾ ಇದ್ದಾರೆ. ಅವರು ಕೂಡ ಎಲ್ಲ ಹಿಂದೂಗಳೇ. ಅಲ್ಲಿ ಸಿಕ್ಕಿರ್ತಕ್ಕಂಥ 17 ತಲೆಬುರುಡೆಗಳು, 1000ಕ್ಕೂ ಹೆಚ್ಚು ಮೂಳೆಗಳು ಅವರೆಲ್ಲ ಹಿಂದೂಗಳಲ್ವೇನ್ರಿ? ಇಲ್ಲಿ ಪಾಕಿಸ್ತಾನದಿಂದ ಬಂದ್ವಾ ಅಥವಾ ಆಕಾಶದಿಂದ ಓದಿದ್ವಾ? ಮಹಾಸ್ವಾಮಿಗಳೇ, ನೀವು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತಿರಲ್ವ, ನೀವು ಹಿಂದೂ ಧರ್ಮದ ವಿರುದ್ಧ ಯಾಕೆ ಬರ್ತಾ ಇದ್ದೀರಿ ತಾವುಗಳು? ಏನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ವಾಕ್ಯವನ್ನು ಹೇಳಿದ್ದಾನೆ ಮಹಾಸ್ವಾಮಿಗಳೇ, ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಚಾರ್ಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ. ಇದರ ಅರ್ಥ ಏನು ಅಂತಂದರೆ, ಸಜ್ಜನರ ರಕ್ಷಣೆಗಾಗಿ ದುರ್ಜನರ ವಿನಾಶಕ್ಕಾಗಿ ನಾನು ಮತ್ತೆ ಮತ್ತೆ ಹುಟ್ಟಿ ಬಂದೇ ಬರ್ತೇನೆ, ಧರ್ಮವನ್ನು ಸಂಸ್ಥಾಪನೆ ಮಾಡೇ ಮಾಡ್ತೇನೆ, ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ನಾನು ನಿಲ್ತೇನೆ ಅಂತ ಹೇಳಿದರು ಮಹಾಸ್ವಾಮಿಗಳೇ. ಇದು ಕಲಿಯುಗ ಮಹಾಸ್ವಾಮಿಗಳೇ. ಅಂದು ಪಾಂಡವರು ಮತ್ತು ಕೌರವರ ಯುದ್ಧದಲ್ಲಿ ಪಾಂಡವರ ಪರವಾಗಿ ಶ್ರೀಕೃಷ್ಣ ಪರಮಾತ್ಮ ನಿಲ್ತಾನೆ. ಅವತ್ತು ಪಾಂಡವರು ಧರ್ಮಯುದ್ಧದಲ್ಲಿ ಜಯಗಳಿಸ್ತಾರೆ. ಇವತ್ತು ಸೌಜನ್ಯ ಪರ ಹೋರಾಟಗಾರರು. ಇದು ಕಲಿಯುಗದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೋರಾಟಗಾರರ ಜೊತೆಗೆ ನಿಲ್ಲೋದು, ಧರ್ಮದ ಪರವಾಗಿಯೇ ನಿಲ್ತಕ್ಕಂಥದ್ದು. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಅಲ್ಲಿ ಸಿಕ್ಕಿರ್ತಕ್ಕಂತಹ 7 ತಲೆಬುರುಡೆಗಳಾಗಿರಬಹುದು, 1000ಕ್ಕಿಂತ ಹೆಚ್ಚು ಮೂಳೆಗಳಾಗಿರಬಹುದು, ಅಲ್ಲಿ ಹಿಂದೂಗಳದ್ದೇ. ಅಲ್ಲಿ ವೇದವಲ್ಲಿ ಪದ್ಮಲತಾ, ಸೌಜನ್ಯ, ನಾರಾಯಣ, ಯಮುನಾ ಇವರೆಲ್ಲರೂ ಕೂಡ ಹಿಂದೂಗಳು. ಹಿಂದೂಗಳ ಕೊಲೆ ಆಗಿದೆ, ಹಿಂದೂಗಳ ಮಾನ ಹೋಗಿದೆ, ರೇಪ್ ಮಾಡಿ ಕೊಂದಿದ್ದಾರೆ. ಅವರ ರಕ್ಷಣೆಗೆ ನಿಲ್ಲಬೇಕಾಗಿತ್ತು, ಅವರಿಗೆ ನ್ಯಾಯಕ್ಕಾಗಿ ನಿಲ್ಲಬೇಕಾಗಿತ್ತು. ಇದು ಧರ್ಮ, ಇದು ಹಿಂದೂ ಧರ್ಮ, ಇದು ಸನಾತನ ಧರ್ಮ. ಇದು ಹಿಂದೂ ಸನಾತನ ಧರ್ಮದ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ನಿಲ್ತಾನೆ. ಇದರ ಪರವಾಗಿ ನಾವು ನಿಂತ್ಕೊಂಡಿರ್ತಕ್ಕಂಥದ್ದು. ಮಹಾಸ್ವಾಮಿಗಳೇ, ತಾವ್ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? ಇದು ನ್ಯಾಯಾಲಯದಲ್ಲಿದೆ, SIT ತನಿಖೆ ನಡೀತಾ ಇದೆ. ಇಂಥದ್ದರಲ್ಲಿ ನೀವು ಹೇಳಿಕೆ ಕೊಡ್ತೀರಿ ಅಂತಂದರೆ SIT ತನಿಖೆ ತೀವ್ರ ಆಗಿದೆ ಅಂತಲೇ ಅರ್ಥ. ಅದರಲ್ಲಿ ಏನು ಸತ್ಯ ಹೊರಗಡೆ ಬರುತ್ತೆ ಅಂತೇಳಿ ನಿಮಗೆ ಯಾರಿಂದನೋ ಪ್ರಭಾವಕ್ಕೆ ಒಳಗಾಗಿ ತಾವುಗಳು ಈ ಮಾತನ್ನು, ಈ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಾ ನಾನು ಭಾವಿಸ್ತಾ ಇದ್ದೇನೆ. ನೀವು ಈ ಹೇಳಿಕೆ ಕೊಡೋದಕ್ಕೆ ಕಾರಣ ನಾನು ಭಾವಿಸ್ತಾ ಇರತಕ್ಕಂಥದ್ದು ಇಂಡಿವಿಜುವಲ್ ಆಗಿ ಯಾರದ್ದೋ ಪ್ರಭಾವಕ್ಕೆ ಒಳಗಾಗಿ ತಾವು ಈ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ದೀರಿ ಅಂತ ಅನ್ನಿಸ್ತಾ ಇದೆ. ನೀವು ಯಾವತ್ತಾದರೂ ಹೋರಾಟ ಮಾಡಿದ್ದೀರಾ ಮಹಾಸ್ವಾಮಿಗಳೇ? ಅಲ್ಲಿ ಇಷ್ಟೊಂದೆಲ್ಲ ಸಾವುಗಳು, ಮಾನ ಹೋಗಿದೆ ಅಲ್ವಾ? ಇವರ ಪರವಾಗಿ ನಿಲ್ಲಬೇಕು ಅಂತೇಳಿ ಯಾವತ್ತಾದರೂ ಭಕ್ತರಿಗೆ ಕರೆ ಕೊಟ್ಟಿದ್ದೀರಾ? ನೀವು ಯಾವತ್ತಾದರೂ ಒಂದು ಹೋರಾಟ ಮಾಡಿದ್ದೀರಾ? ಯಾವತ್ತಾದರೂ ಒಂದು ಪೋಸ್ಟರ್ ಆದರೂ ಬಿಡುಗಡೆ ಮಾಡಿದ್ದೀರಾ? ನಾನಂತೂ ನೋಡಿಲ್ಲ ಮಹಾಸ್ವಾಮಿಗಳೇ. ಶಿರೂರು ಮಠದ ಮಹಾಸ್ವಾಮಿಗಳೇ, ಪರ್ಯಾಯ ಮಹಾಸ್ವಾಮಿಗಳೇ, ನಿಮ್ಮನ್ನು ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದನ್ನು, ನೀವು ಹಿಂದೂ ಧರ್ಮದ ಪರವಾಗಿ ನಿಂತಿದ್ದನ್ನು ನಾನು ನೋಡಲಿಲ್ಲ ಮಹಾಸ್ವಾಮಿಗಳೇ. ಸಾಧ್ಯ ಆದರೆ ಜೊತೆ ನಿಲ್ಲಿ, ಧರ್ಮದ ಪರವಾಗಿ ನಿಲ್ಲಿ, ಬನ್ನಿ, ಸಾಗಿ. ಇಲ್ಲ ಅಂತಂದರೆ ಸುಮ್ಮನಿರಿ. ಅದು ಬಿಟ್ಟು ಹಿಂದೂ ಧರ್ಮದ ವಿನಾಶಕ್ಕಾಗಿ ತಾವುಗಳು ಈ ಹೇಳಿಕೆಯನ್ನು ಕೊಡಬಾರ್ದು. ಅದು ಸತ್ಯಾಸತ್ಯತೆ ಅಥವಾ ಸುಳ್ಳು ಅದು ಹೊರಗಡೆ ಬರುತ್ತೆ. ಈಗ ಆಲ್ರೆಡಿ ಸತ್ಯ 50% ಬಂದಾಗಿದೆ. ಯಾಕೆ ಅಂತಂದರೆ ಬುರುಡೆಗಳು ಸಿಕ್ಕಿದ್ದಾವೆ, ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ,
ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಗ್ರಾಮ ಪಂಚಾಯಿತಿ ದಾಖಲೆಗಳಿಗೂ ಮತ್ತು ಪೊಲೀಸ್ ಠಾಣೆಯ ದಾಖಲೆಗಳಿಗೂ ಮತ್ತು ಧರ್ಮಸ್ಥಳ ದೇವಸ್ಥಾನದ ಮಾಹಿತಿ ಕೇಂದ್ರ ಕಚೇರಿ ಏನಿದೆ ಆ ಕಚೇರಿಯ ಮಾಹಿತಿಗೂ ಒಂದಕ್ಕೊಂದು ಹೋಲಿಕೆಯಾಗಲಿ ತಾಳೆಯಾಗಲಿ ಆಗುತ್ತಿಲ್ಲ. ಆಲ್ರೆಡಿ ಅಲ್ಲಿ ಧರ್ಮಸ್ಥಳ ಎನ್ನುವಂತಹ ಗ್ರಾಮದಲ್ಲಿ ಆಗಿರ್ತಕ್ಕಂತಹ ಹಲವಾರು ಕೊಲೆ, ಅತ್ಯಾಚಾರ, ಅನಾಚಾರಗಳಿಗೆ ಆಗಿದ್ದಾವೆ ಎನ್ನುವಂಥದ್ದು ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಆಲ್ರೆಡಿ ಇದೆ. ಹಂಗಾಗಿ ಸತ್ಯ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ SIT ತನಿಖೆಯನ್ನು ಮುಚ್ಚಿ ಹಾಕಲಿಕ್ಕೆ, ಇದು ಹೊರಗಡೆ ಬಾರದೇ ಇರೋದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಧರ್ಮದಲ್ಲಿ ಯಾವತ್ತೂ ಜಯ ಇದ್ದೇ ಇದೆ. ಧರ್ಮಕ್ಕೆ ಜಯ ನಿಶ್ಚಿತ, ನ್ಯಾಯಕ್ಕೆ ಜಯ ನಿಶ್ಚಿತ. ಧರ್ಮಯುದ್ಧದಲ್ಲಿ ಸತ್ಯಕ್ಕೆ ನಿಂತಾಗ ಸುಳ್ಳು ಸತ್ಯದ ಮುಖವಾಡನ್ನು ಧರಿಸಿಕೊಂಡಿದೆ. ಆ ಸುಳ್ಳು ಏನು ಸತ್ಯದ ಮುಖವಾಡವನ್ನು ಧರಿಸಿಕೊಂಡಿದೆ, ಈ ಸುಳ್ಳನ್ನೇ ಸತ್ಯ 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 ಅಂಥೇಳಿ ನಂಬುತ್ತಾ ಇದ್ದಾರೆ ಅಷ್ಟೇ. ಆದರೆ ಆ ಸುಳ್ಳಿನ ಮುಖವಾಡ ಏನು ಸತ್ಯದ ಒಂದು ಮುಖವಾಡ ಹಾಕ್ಕೊಂಡಿದ್ದಾರಲ್ಲ, ಅದು ನಿಧಾನಗತಿಯಲ್ಲಿ ಕಳ್ಚ್ಕೊತಾ ಬರ್ತಾ ಇದೆ. ಹಾಗಾಗಿ ಆ ಸುಳ್ಳಿನ ಮುಖವಾಡ ಕಳಚಿ ಸತ್ಯದ ದರ್ಶನ ಆಗುತ್ತೆ. ಆ ಸತ್ಯದ ದರ್ಶನ ಆದಾಗ ಏನಿದೆ ಅಲ್ವಾ, ಅವತ್ತು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಧರ್ಮಯುದ್ಧದಲ್ಲಿ ಯಾರು ಗೆಲ್ತಾರೆ ಅಂತೇಳಿ. ಇನ್ನು ಸ್ವಲ್ಪ ದಿವಸ ತಡೀರಿ, ಒಂದು ಭಯಾನಕ ಏನು ಕರಾಳ ಸತ್ಯ ಆಚೆಗೆ ಬರಲಿದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸತ್ಯಕ್ಕೆ ಜಯ ನಿಶ್ಚಿತ, ಧರ್ಮಕ್ಕೆ ಜಯ ನಿಶ್ಚಿತ, ನ್ಯಾಯಕ್ಕೆ ಯಾವತ್ತೂ ಜಯ ನಿಶ್ಚಿತ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಿಮಗೇನಾದರೂ ಅನಿಸಿದರೆ ಅದನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.